ಈ ಬಾರಿಯ T20 ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾ ಸೆಮಿಫೈನಲ್ ಹೋಗಲಿಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಸೂಪರ್ 8 ಲೀಗ್ ಹಂತದ ಮೊದಲ ಮ್ಯಾಚಲ್ಲಿ ಭಾರಿ ಹೀನಾಯ ಹಂತದಲ್ಲಿ ಸೋತಂಥ ಟೀಮ್ ಇಂಡಿಯಾ 76 ರನ್ನಿಂದ ಸೌತ್ ಆಫ್ರಿಕಾ ವಿರುದ್ಧ ಸೋಲನ್ನು ಅನುಭವಿಸ್ತು. ಇನ್ನೇನು ಮುಂದಿನ 2 ಮ್ಯಾಚಲ್ಲೂ ಕೂಡ ಒಳ್ಳೆ ರನ್ ರೇಟಲ್ಲಿ ಗೆಲ್ಲಬೇಕು, ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಅಂತಲೇ ಕೂಡ ಎಲ್ಲರೂ ಹೇಳ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಜಿಂಬಾಬ್ವೆ ವಿರುದ್ಧ ಆಡಿದಂಥ ರೀತಿ ಇದೆಯಲ್ಲ, ಇಡೀ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಇಂಡಿಯಾ ಅತ್ಯಧಿಕವಾದಂಥ ರನ್ನನ್ನು ಗಳಿಸಿದೆ. ಎಷ್ಟು ಅಂದರೆ 256, 252 ರನ್ನ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಆ 252 ಸ್ಕೋರನ್ನು ಕೂಡ ಹೆಚ್ಚು ಮಾಡೋ ರೀತಿಯಾಗಿ 256 ರನ್ನ ಜಿಂಬಾಬ್ವೆ ವಿರುದ್ಧ ಗೆದ್ದಿದೆ. ಸೊ ಅದು 72 ರನ್ಗಳ ಅಂತರದಲ್ಲಿ ಗೆದ್ದಿದೆ. ಈ ಹಿನ್ನೆಲೆಯಲ್ಲಿ ಮೈನಸ್ ಇನ್ನು 3+ ಪಾಯಿಂಟ್ಸಲ್ಲಿದ್ದಂಥ ಇಂಡಿಯಾ ಈಗ -10ಗೆ ಬಂದು ನಿಂತಿದೆ. ಆದರೆ ವೆಸ್ಟ್ ಇಂಡೀಸ್ನ ಪಾಯಿಂಟ್ಸ್ ನೋಡ್ತಾ ಹೋದರೆ ಪ್ಲಸ್ ಪಾಯಿಂಟಲ್ಲಿದೆ. ಹಾಗಾಗಿ ಮುಂದಿನ ಮ್ಯಾಚಲ್ಲಿ ಕೋಲ್ಕತ್ತಾದಲ್ಲಿ ನಡೀತಿರುವಂಥ ಈ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇಂಡಿಯಾ ಗೆದ್ದರೆ ಸೆಮಿಫೈನಲ್ ಹೋಗೋದು ಬಹುತೇಕ ಖಚಿತ. ಇದರಲ್ಲಿ ಯಾವುದೇ ರೀತಿಯಾದಂಥ ಮಾತೇ ಇಲ್ಲ, ಮರು ಮಾತೇ ಇಲ್ಲ. ಡೂ ಆರ್ ಡೈ ಮ್ಯಾಚ್. ಇಂಡಿಯಾ ಗೆದ್ದರೆ ಇಂಡಿಯಾ ಸೆಮಿಫೈನಲ್ ಹೋಗುತ್ತೆ. ಒಂದು ವೇಳೆ ವೆಸ್ಟ್ ಇಂಡೀಸ್ ಗೆದ್ದರೆ ವೆಸ್ಟ್ ಇಂಡೀಸೇ ಸೆಮಿಫೈನಲ್ಗೆ ಹೋಗುತ್ತೆ. ಒಂದು ವೇಳೆ ಮ್ಯಾಚ್ ರದ್ದಾಯಿತು, ಮಳೆ ಕಾರಣಕ್ಕಾಗೋ ಮತ್ತಿನ್ನೊಂದು ಬೇರೆ ಕಾರಣಕ್ಕಾಗಿಯೋ, ಬ್ಯಾಡ್ ವೆದರು, ಲೈಟ್ ಏನೋ ಪ್ರಾಬ್ಲಮ್ ಆಗಿ ಒಟ್ಟು ಮ್ಯಾಚ್ ರದ್ದಾಯಿತು ಅಂತ ಅಂದ್ಕೊಳ್ಳಿ. ಹಾಗಾಗೋದಿಲ್ಲ, ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ, ಹಾಗಾಗೋದಿಲ್ಲ. ಒಂದು ವೇಳೆ ಹಾಗೇನಾದರೂ ಆಯಿತು ಅನ್ನೋದಾದರೆ ಆವಾಗ ಒಂದೊಂದು ಪಾಯಿಂಟ್ ಬರುತ್ತೆ. ಒಂದೊಂದು ಪಾಯಿಂಟ್ ಏನಾದರೂ ಬಂದರೆ ಅಫ್ಕೋರ್ಸ್ ಇಂಡಿಯಾ ಸೆಮಿಫೈನಲ್ ಹೋಗೋಕ್ಕಾಗೋದಿಲ್ಲ. ಆ ಕನಸು ನುಚ್ಚುನೂರಾಗತ್ತೆ. ನಿಮಗೆ ಹೋಗೋದು ವೆಸ್ಟ್ ಇಂಡೀಸೇ ಹೋಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಭಾರತದ ಮಧ್ಯೆ ಮ್ಯಾಚ್ ನಡೆಯೋದು ತುಂಬಾ ಇಂಪಾರ್ಟೆಂಟ್, ನಡೆಯುತ್ತೆ ಅನ್ನೋದು ಎಲ್ಲರ ಅಭಿಲಾಷೆ ಆಗಿದೆ. ಸೊ ವೆಸ್ಟ್ ಇಂಡೀಸ್ ಏನು ಕಡಿಮೆ ಏನಲ್ಲ, ಅತ್ಯಧಿಕವಾದಂಥ ಸ್ಕೋರ್ 252 ಸ್ಕೋರನ್ನು ಇದೇ T20 ವರ್ಲ್ಡ್ ಕಪ್ನಲ್ಲಿ ಇದೇ ಜಿಂಬಾಬ್ವೆ ವಿರುದ್ಧ ಹೊಡೆದಿತ್ತು. ಜಿಂಬಾಬ್ವೆ ವಿರುದ್ಧ ನಮ್ಮ ಟೀಮ್ ಇಂಡಿಯಾ 256 ರನ್ನ ಮೊನ್ನೆ ಹೊಡೆದಿರೋದು. ಸೊ ಈ ಹಿನ್ನೆಲೆಯಲ್ಲಿ ಜಿಂಬಾಬ್ವೆಯ ವಿರುದ್ಧ ಸೌತ್ ಆಫ್ರಿಕಾ, ಅದರಲ್ಲೂ ಕೂಡ ಸೌತ್ ಆಫ್ರಿಕಾದ ಮೊನ್ನೆಯ ಮ್ಯಾಚಲ್ಲಿ ನೀವು ನೋಡ್ತಾ ಹೋದರೆ 7 ವಿಕೆಟ್ ನಂತರನೂ ಕೂಡ ಮ್ಯಾಚನ್ನು ಒಂದು ಹಂತಕ್ಕೆ ತರುವಂಥ ಕೆಲಸವನ್ನು ಜೇಸನ್ ಹೋಲ್ಡರ್ ಮತ್ತು ಶೆಫರ್ಡ್ ಇಬ್ಬರೂ ಕೂಡ ಆಲ್ರೌಂಡ್ ಫೇಸರ್ ಬ್ಯಾಟ್ಸ್ಮನ್ಗಳು, ಅವರಿಬ್ಬರು ಕೂಡ ವೆಸ್ಟ್ ಇಂಡೀಸ್ನ ತಂಡಕ್ಕೆ ಆಸರೆ ಆದರು. ಅಂದರೆ ನಾನು ಹೇಳಲಿಕ್ಕೆ ಹೊರಟಿರೋದು, ವೆಸ್ಟ್ ಇಂಡೀಸ್ನ 7 ವಿಕೆಟ್ ಹೋದ್ರೂ ಕೂಡ ಆಟ ಆಡುವಂಥವ್ರು, ನಿಮಗೆ ಬೌಂಡ್ರಿ ಗೆರೆ ದಾಟಿಸಿ ದೊಡ್ಡ ಹೊಡೆತಗಳನ್ನು ಹೊಡೆಯುವಂಥ ಬ್ಯಾಟ್ಸ್ಮನ್ಗಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಅಷ್ಟು ಸುಲಭವಾದ ಈಸಿ ಕೇಕ್ ವಾಕ್ ಅಂತೂ ಇಂಡಿಯಾಗೆ ಅಲ್ಲೇ ಅಲ್ವೇ. ಹಾಗಾದರೆ ಟೀಮ್ ಇಂಡಿಯಾ ಮಾಡಬೇಕಾಗಿರೋದು ಏನು? ಜಿಂಬಾಬ್ವೆ ವಿರುದ್ಧ ಆಡಿಸಿದಂಥ ಟೀಮ್ 11 ತಂಡ ಏನಿದೆ, ಆ ಟೀಮ್ 11 ತಂಡದ ಆಟಗಾರನೇ ಆಡಿಸ್ಬೇಕಾ ಮತ್ತು ಆ ಸ್ಟ್ರಾಟಜಿ ಏನಿದೆ ಅದೇ ಸ್ಟ್ರಾಟಜಿಯನ್ನು ಮುಂದುವರಿಸ್ಬೇಕಾ ಅಂತೇಳಿ. ಹಾಗಾದರೆ ರಿಂಕು ಸಿಂಗ್ಗೆ ಅವಕಾಶ ಇರಲ್ವಾ ಅಂತ ನೋಡೋದಾದರೆ, ರಿಂಕು ಸಿಂಗ್ಗೆ ಬಹುತೇಕ ಅವಕಾಶಗಳು ಕಡಿಮೆ. ಜಿಂಬಾಬ್ವೆ ವಿರುದ್ಧ ಏನು ಆಡಿದ ಟೀಮ್ 11 ತಂಡ ಏನಿದೆ ಅದೇ ಆಡಿದ್ರೆ ಒಳ್ಳೆಯದು ಅನ್ನೋದು ಬಹುತೇಕ ಕ್ರಿಕೆಟ್ ತಜ್ಞರ ಪರಿಣಿತರ ಅಭಿಪ್ರಾಯವಾಗಿದೆ. ಇದರಲ್ಲಿ ಆ್ಯಡ್ ಆಗಿ ಬ್ಯಾಟಿಂಗಲ್ಲಿ ತುಂಬ ಸಕ್ಸಸ್ಸನ್ನೇನೋ ಕಂಡರು, ಆದರೆ ಬಾಲಿಂಗಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ನಿಮಗೆ ಅರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಈ 3 ಫೇಸ್ ಬೌಲರ್ 4 ಓವರ್ ಮಾಡಿದ್ರೆ 12 ಓವರ್ ಆಗುತ್ತೆ. ಅಕ್ಷರ್ ಪಟೇಲ್ 4 ಓವರ್, ಅದರ ಜೊತೆಗೆ ನಿಮಗೆ ವರುಣ್ ಚಕ್ರವರ್ತಿ 4 ಓವರ್. ಈ 4 ಓವರಲ್ಲಿ ನಿಮಗೆ 12, 4, 18, 12, 8 ಸೊ 20 ಓವರ್ ಆಗುತ್ತೆ. ಆದರೆ ಇವ್ರು 4 ಓವರ್ ಮಾಡೋದಿಲ್ಲ, 3 ಓವರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗೇನಾದರೂ ಆದರೆ ಮತ್ತೊಬ್ಬ ಬಾಲರ್ನ ಅವಶ್ಯಕತೆ ಇರ್ಬೋದಾ ಅಂತೇಳಿ. ಹಾಗೇನಾದರೂ ಆಯಿತು ಅನ್ನೋದಾದರೆ ಯಾರನ್ನೇ ಆ್ಯಡ್ ಮಾಡ್ಕೊಳ್ತೀರಿ? ಬ್ಯಾಟ್ಸ್ಮನ್ನನ್ನು ತೆಗಿತೀರೋ, ಒಬ್ಬ ಬಾಲರ್ನ ಆ್ಯಡ್ ಮಾಡುವಂಥ ಕಾರ್ಯವನ್ನು ಮಾಡ್ತಿರೋ? ಇದೆಲ್ಲದೂ ಕೂಡ ಡಿಪೆಂಡ್ ಆಗೋದು ಪಿಚ್ ರಿಪೋರ್ಟ್ ಮೇಲೆ. ಪಿಚ್ ರಿಪೋರ್ಟಲ್ಲಿ ಅದು ಸ್ಪಿನ್ಗೆ ಹೆಚ್ಚು ಅವಕಾಶ ಕೊಡುತ್ತೆ ಅನ್ನೋದಾದರೆ ಅರ್ಷ್ದೀಪ್ ಸಿಂಗನ್ನು ತೆಗೆದು ಕುಲ್ದೀಪ್ ಯಾದವ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಲಾಸ್ಟ್ ಮ್ಯಾಚಲ್ಲಿ ಜಿಂಬಾಬ್ವೆ ವಿರುದ್ಧ ಆಡಿದಂಥ ಮ್ಯಾಚ್ ಏನಿದೆಯಲ್ಲ ಆ ಮ್ಯಾಚಿನ ರೀತಿಯಾಗಿ ಆಡಬೇಕಾಗತ್ತೆ. ಬಟ್ ಶಿವನ್ ದುಬೆ ಕಳೆದ ಮ್ಯಾಚಲ್ಲಿ ಲಾಸ್ಟ್ ಓವರಲ್ಲಿ ಅತ್ಯಂತ ದುಬಾರಿ ಬೌಲರ್ ಆದರು, ಅತಿ ಹೆಚ್ಚು ರನ್ನನ್ನು ಓಡಿಸ್ಕೊಂಡ್ರು. ಅದರಲ್ಲೂ ಕೂಡ ಕಳೆದ ಲಾಸ್ಟ್ ಓವರಲ್ಲಿ
23 ರನ್ ಹೊಡೆಸ್ಕೊಂಡ್ರು. ಅದರಿಂದಾಗಿ ರನ್ ರೇಟ್ ಕೂಡ ಒಂದಷ್ಟು ಡೌನ್ ಆಗಲಿಕ್ಕೂ ಕೂಡ ಅವಕಾಶ ಆಯಿತು. ಇಲ್ಲದೇ ಇದ್ದರೆ ಇನ್ನಷ್ಟು ರನ್ ರೇಟ್ ಡೌನ್ ಆಗುವಂಥ ಚಾನ್ಸಸ್ ಇತ್ತು. ಇನ್ನೂ ಒಂದು ರೆಕಾರ್ಡ್ ಹೇಳುತ್ತೆ ನಿಮಗೆ, ಕೋಲ್ಕತ್ತಾದಲ್ಲಿ ಅದು T20 ವರ್ಲ್ಡ್ ಕಪ್ನಲ್ಲಿ ಇದುವರೆಗೂ ವೆಸ್ಟ್ ಇಂಡೀಸ್ ಇಂಡಿಯಾ ಗೆದ್ದೇ ಇಲ್ಲ ವೆಸ್ಟ್ ಇಂಡೀಸ್ ವಿರುದ್ಧ. ಈ ರೀತಿಯಾದಂಥ ರೆಕಾರ್ಡ್ ಇದೆ. ಬಟ್ ಆದರೆ ಸದ್ಯದ ಸಿನಾರಿಯ ನೋಡ್ತಾ ಹೋದರೆ ಸಾಕಷ್ಟು ಪಾಠಗಳನ್ನು ಕಲಿತು. ಸೌತ್ ಆಫ್ರಿಕಾದ ವಿರುದ್ಧ ಆಡಿದಂಥ ಮ್ಯಾಚಲ್ಲಿ ಸಾಕಷ್ಟು ಒಳ್ಳೆಯ ಪಾಠಗಳನ್ನು ಕಲಿತಿದೆ. ಆ ಪಾಠಗಳನ್ನು ಎಲ್ಲವನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಜಿಂಬಾಬ್ವೆ ವಿರುದ್ಧ ಅದ್ಭುತವಾದಂಥ ಗೆಲುವನ್ನು ಸಾಧಿಸಿದೆ. ಸೊ ಸೌತ್ ಆಫ್ರಿಕಾ ವಿರುದ್ಧದ ಆಟದ ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಈಗ ನೀವು ವೆಸ್ಟ್ ಇಂಡೀಸ್ ವಿರುದ್ಧ ಆಡುವಂಥ ರೀತಿ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ ಈಸಿಯಾಗಿ ಅಲ್ಲದೇ ಇದ್ರೂ ಬಟ್ ಗೆಲ್ಲುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅಂತೂ ಇಂಡಿಯಾಕ್ಕಿದೆ. ಹಾಗೊಂದು ವೇಳೆ ಎಲ್ಲದೂ ಕೂಡ ಅಂದುಕೊಂಡಂತೆ ಆಯಿತು ಅನ್ನೋದಾದರೆ ಸೌತ್ ಆಫ್ರಿಕಾ ಸೆಮಿಫೈನಲಲ್ಲಿ ಮತ್ತೆ ಫೈನಲ್ಗೆ ಏನಾದರೂ ಹೋದರೆ, ಇಂಡಿಯಾ ಸೆಮಿಫೈನಲಿಂದ ಫೈನಲ್ಗೆ ಹೋಗೋದಾದರೆ ಮತ್ತೆ ಕಳೆದ ವರ್ಲ್ಡ್ ಕಪ್ಪಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮ್ಯಾಚ್ ನೆನಪಾಗುತ್ತೆ. 30 ಬಾಲ್ಗೆ 30 ರನ್, ಆಲ್ಮೋಸ್ಟ್ ಬಾಲ್ ಟು ರನ್ ಇದ್ದಂಥ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್. ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದಂಥ ಕ್ಯಾಚ್ ಈಗಲೂ ಕೂಡ ಮರೆಯುವಂತಿಲ್ಲ. ಸೊ ಆ ಮ್ಯಾಚಲ್ಲಿ ರಿಷಬ್ ಪಂತ್ ಆಡಿದಂಥ ಏನು ಒಂದಷ್ಟು ಆಟ ಏನಿದೆ ಅಂದರೆ, ಏನೋ ಕಾಲು ನೋವಿದೆ, ತೊಂದರೆ ಇದೆ ಅಂಥೇಳಿ ಒಂದಷ್ಟು ಡಿಲೇ ಮಾಡುವಂಥ, ಯಾಕಂದರೆ ಇಬ್ಬರು ಕೂಡ ಬ್ಯಾಟ್ಸ್ಮನ್ಗಳು, ಡೇವಿಡ್ ಮಿಲ್ಲರ್ ಸೇರಿದಂತೆ ಇಬ್ಬರು ಬ್ಯಾಟ್ಸ್ಮನ್ಗಳು ಅದ್ಭುತವಾದಂಥ ಫಾರ್ಮಲ್ಲಿದ್ದರು. ಮ್ಯಾಚ್ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮುಗಿಸ್ಬಿಡ್ಬೇಕು ಅನ್ನೋ ರೀತಿ ಇದ್ದರು. ಆ ಸಂದರ್ಭದಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡುವಂಥ ಕಾರ್ಯವನ್ನು ರಿಷಬ್ ಪಂತ್ ಕೂಡ ಮಾಡಿದರು. ಅದೆಲ್ಲದು ಕೂಡ ಜಸ್ಟ್ ರೀಕಾಲ್ ಆಗ್ತಾ ಇದೆ. ಸೊ ಫೈನಲ್ ಮತ್ತೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಆಗುತ್ತಾ ಅಂತಲೂ ಕೂಡ ಭಾಳಷ್ಟು ಆಸೆಗಳು ಹುಡ್ತಾ ಇದ್ದಾವೆ. ಈ ಮಧ್ಯೆ ಸೆಮಿಫೈನಲ್ಗಿಂತ ಕ್ವಾರ್ಟರ್ ಸೆಮಿಫೈನಲ್ ಅಂತಲೇ ಈಗಾಗಲೇ ಫುಲ್ಲು ಹೆಸರುವಾಸಿ ಆಗಿರುವಂಥ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಎರಡು ದಿಗ್ಗಜ ಟೀಮ್ಗಳು, ಏನು ಕಡಿಮೆನಿಲ್ಲ. ಈ T20 ವರ್ಲ್ಡ್ ಕಪ್ಪಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಬೌಲಿಂಗನ್ನು ವೆಸ್ಟ್ ಇಂಡೀಸ್ ಮಾಡಿದೆ. ಅದೇ ರೀತಿಯಾಗಿ ಇಂಡಿಯಾನು ಕೂಡ ಎಕ್ಸೆಪ್ಟ್ ಒಂದು ಮ್ಯಾಚ್, ಸೌತ್ ಆಫ್ರಿಕಾದ ವಿರುದ್ಧದ ಮ್ಯಾಚ್ ಹೊರತುಪಡಿಸಿದಂತೆ ಉಳಿದ ಎಲ್ಲ ಮ್ಯಾಚ್ಗಳಲ್ಲೂ ಚೆನ್ನಾಗೇ ಆಡಿದೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು, ಅದರಲ್ಲೂ ಕೂಡ ನಿಮಗೆ ಸಂಜು ಸ್ಯಾಮ್ಸನ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದನ್ನೇ ಕಂಟಿನ್ಯೂ ಮಾಡಿ ಸಂಜು ಸ್ಯಾಮ್ಸನ್ಗೆ ಅವಕಾಶವನ್ನು ಕೊಡಿ ಅಂಥೇಳಿ ಹೇಳ್ತಾ ಇದ್ರಲ್ಲ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ಫಸ್ಟ್ ಡೌನ್ಗೆ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ನೋ ಡೌಟ್ ಅವ್ರಿಗೆ ಓಪನರ್ ಆಗಿ ಕಳಿಸ್ಬೇಕು ಅಂತೇನಿಲ್ಲ, ಫಸ್ಟ್ ಡೌನ್ನಲ್ಲೂ ಕೂಡ ಯಶಸ್ಸನ್ನು ಗಳಿಸಿದ್ದಾರೆ. ಫಸ್ಟ್ ಡೌನ್ ಕೂಡ ಓಕೆ, ಆದರೆ ಸೆಕೆಂಡ್ ಡೌನ್ನಲ್ಲಿ ನಿಮಗೆ ತಿಲಕ್ ವರ್ಮಾ ಬೇಡ, ಸೂರ್ಯಕುಮಾರ್ ಯಾದವ್ ಬೆಸ್ಟ್. ವಿಕೆಟ್ ಯಾವಾಗ ಎಷ್ಟು ಬೇಗ ಬೀಳುತ್ತೆ ಅನ್ನೋದರ ಆಧಾರದ ಮೇಲೆ ಟಾಪ್ ಆರ್ಡರ್ ಚೇಂಜ್ ಆಗ್ತಾ ಹೋಗಬೇಕು. ಆ ಚೇಂಜಸ್ ಮಾಡುವಂಥ ಕಾರ್ಯವನ್ನು ಟೀಮ್ ಮ್ಯಾನೇಜ್ಮೆಂಟ್, ಟೀಮ್ ಕೋಚ್ ಗೌತಮ್ ಗಂಭೀರ್ ಇರ್ಬೋದು, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆ ಟೈಮಲ್ಲಿ ತೆಗೆದುಕೊಳ್ಳುವಂಥ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಿಂಬಾಬ್ವೆ ವಿರುದ್ಧ ನಡೆದಂಥ ರೀತಿಯಾದಂಥ ಏನು ಆರ್ಡರ್ ಏನಿದೆ, ಬ್ಯಾಟಿಂಗ್ ಆರ್ಡರ್, ಅದು ಹಾಗೆ ಕಂಟಿನ್ಯೂ ಆಗಬೇಕು. ಬಟ್ ಬೌಲಿಂಗ್ ವಿಚಾರದಲ್ಲಿ ನಾವು ಅಷ್ಟು ಎಫರ್ಟ್ ಆಗ್ತಾ ಇಲ್ಲ. ಕೆಲವು ಮ್ಯಾಚಲ್ಲಿ ವರುಣ್ ಚಕ್ರವರ್ತಿ ತುಂಬ ದುಬಾರಿ ಬೌಲರ್ ಆಗ್ತಾ ಇದ್ದಾರೆ. ಮಿಸ್ಟ್ರಿ ಸ್ಪಿನ್ನರ್ ಹೌದು, ಆದರೆ ಅವರಿಗೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಬೂಮ್ರಾ ಇನ್ನಷ್ಟು ಶೈನ್ ಆಗಬೇಕು. ಹಾರ್ದಿಕ್ ಪಾಂಡ್ಯ ಅಂತೂ ಈಗ ಸ್ಪೆಷಲಿಸ್ಟ್ ಬಾಲರ್ ಆಗಿ ಹೋಗಿದ್ದಾರೆ. ಹರ್ಷದೀಪ್ ಸಿಂಗ್ ಅಫ್ಕೋರ್ಸ್ ಹಿ ಈಸ್ ಎ ವಿಕೆಟ್ ಟೇಕಿಂಗ್ ಬಾಲರ್, ಆದರೆ ಕನ್ಸರ್ನ್ ಇರೋದು ಶಿವಮ್ ದುಬೆ ಬೌಲಿಂಗ್ ಬಗ್ಗೆ. ಅದರ ಜೊತೆಗೆ ವರುಣ್ ಚಕ್ರವರ್ತಿ ಸಕ್ಸಸ್ ಆಗದಿದ್ದರೆ ಹೇಗೆ, ಮತ್ತು ಅಕ್ಷರ್ ಪಟೇಲ್ ಇನ್ನಷ್ಟು ವಿಕೆಟ್ಗಳನ್ನು ತೆಗೆದುಕೊಳ್ಬೇಕು. ಕೇವಲ ಒಂದು ವಿಕೆಟ್ ತೆಗೆದುಕೊಂಡ್ರೆ ಮ್ಯಾಚ್ ಕಷ್ಟ ಆಗುತ್ತೆ, ಅಷ್ಟು ಎಫರ್ಟ್ ಆಗೋದಿಲ್ಲ, ಈಸಿಯಾಗಿ ನಾವು ಬಿಟ್ಕೊಡುವಂಥ ಚಾನ್ಸಸ್ ಇರುತ್ತೆ. ಬೌಲಿಂಗ್ ವಿಚಾರದಲ್ಲಿ ಒಂದಷ್ಟು ಈ ಟೀಮ್ ಇಂಡಿಯಾ ಸಕ್ಸಸ್ ಕಂಡ್ರೆ, ಒಂದಷ್ಟು ಎಫರ್ಟ್ ಹಾಕಿದರೆ ಅಫ್ಕೋರ್ಸ್ ವೆಸ್ಟ್ ಇಂಡೀಸ್ ಅಂತ ದೈತ್ಯ ಕ್ರಿಕೆಟ್ ದಾಂಡಿಗರ ವಿರುದ್ಧನೂ ಕೂಡ, ಕ್ರಿಕೆಟ್ ತಂಡದ ವಿರುದ್ಧನೂ ಕೂಡ ಗೆಲ್ಬೋದು. ನೋ ಡೌಟ್ ಆ ರೀತಿಯಾದಂಥ ಚಾನ್ಸಸ್ಸೇ ಹೆಚ್ಚಾಗಿದೆ. ಕ್ವಾರ್ಟರ್ ಸೆಮಿಫೈನಲಲ್ಲಿ ಇಂಡಿಯಾ ಗೆಲ್ಲುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇದೆ. ಸೊ ಗೆದ್ದು ಬಾ ಟೀಮ್ ಇಂಡಿಯಾ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.